ಬಿಜೆಪಿ ಗೌಡ್ರಿಗೆ ಬಿತ್ತ ಕಾಂಗ್ರೆಸ್ ಗಾಳ. ಒಂದು ಕ್ಷೇತ್ರದ ಟಿಕೆಟ್ಗಾಗಿ ಭರ್ಜರಿ ಫೈಟ್. ಕಾಂಗ್ರೆಸ್ ಪಾಲಾಗುತ್ತಾ ಬಿಜೆಪಿ ಭದ್ರಕೋಟೆ. ಅದು ಬಿಜೆಪಿ ಭದ್ರಕೋಟೆ. ಆ ಕೋಟೆಯನ್ನ ಕೈವಶ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ. ಬಿಜೆಪಿಯಲ್ಲಿ ಬಿದ್ದಿರೋ ಆಂತರಿಕ ಬೆಂಕಿಯನ್ನೇ ಬಂಡವಾಳ ಮಾಡಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ರಣತಂತ್ರ ಹೆಣೆಯುತ್ತಿದ್ದಾರೆ. ಹಾಗಾದ್ರೆ ಯಾವುದು ಆ ಬಿಜೆಪಿ ಭದ್ರಕೋಟೆ? ಕಮಲ ಕೋಟೆಯಲ್ಲಿ ಎದ್ದಿರೋ ಕೋಲಾಹಲ ಏನು? ಆ ಕ್ಷೇತ್ರದ ಬಿಜೆಪಿ ಗೌಡ್ರಿಗೆ ಬಿತ್ತ ಕಾಂಗ್ರೆಸ್ ಗಾಳ. ಹಾಗಾದ್ರೆ ಏನಿದು ರಾಜ್ಯ ರಾಜಕಾರಣದ ಬಿಗ್ ಡೆವಲಪ್ಮೆಂಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ. ಈ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅನುಭವದ ಕೊರತೆಯ ಜೊತೆಗೆ ಹಿರಿತನವೂ ಇಲ್ಲ. ಹೀಗಾಗಿ ಪಕ್ಷದ ಹಿರಿಯ ನಾಯಕರೇ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಂತಿಲ್ಲ. ಇತ್ತ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಿಸಿರುವ 40,000 ಕೋಟಿಯ ಕೋವಿಡ್ ಸ್ಕ್ಯಾಮ್ ಬಾಂಬ್ ಬಿಜೆಪಿಯ ಬುಡವನ್ನೇ ಸುಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲೇ ಸಾಲು ಸಾಲು ಹಾಲಿ ಬಿಜೆಪಿ ಸಂಸದರು ಸ್ವಯಂ ರಾಜಕೀಯ ನಿವೃತ್ತಿ ಕೊಡುವಂತೆ ಹೈಕಮಾಂಡ್ ಹೊರಡಿಸಿರೋ ಕಟ್ಟಾಜ್ಞೆ ಕಮಲ ಕೋಟೆಯಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹಾಗಾದ್ರೆ ಏನದು ಬೆಂಕಿ ಬಿರುಗಾಳಿ? ಇದಕ್ಕೆ ಕಿಡಿ ಹೊತ್ತಿಕೊಂಡಿದ್ದು ಅದ್ಯಾವ ಕ್ಷೇತ್ರದಲ್ಲಿ ಅಂತ? ಅದು ಬೇರೆ ಯಾವುದೂ ಅಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ಹೌದು ವೀಕ್ಷಕರೇ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಡಿ.ವಿ. ಸದಾನಂದ ಗೌಡರು ಹೆಸರಿಗೆ ತಕ್ಕಂತೆ ಸದಾ ಹಸನ್ಮುಖಿ. ಆದ್ರೀಗ ಇವರ ಮುಖದಲ್ಲಿದ್ದ ಸದಾನಂದವೇ ಮಾಯವಾಗಿದೆ. ಹೈಕಮಾಂಡ್ ನಿರ್ಧಾರದಂತೆ ಚುನಾವಣಾ ರಾಜಕೀಯಕ್ಕೆ ರಾಜೀನಾಮೆ ಘೋಷಿಸಿದ ಮೇಲೆ ರೋಷಾಗ್ನಿ ಕಟ್ಟೆ ಹಿಡಿದಿದೆ. ನಾಣ್ಯಕ್ಕೆ ಮತ್ತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಾರದು ಅಂತೇಳಿ ಪ್ರಶ್ನೆ ಮಾಡೋ ಮೂಲಕ ನೇರವಾಗಿ ಹೈಕಮಾಂಡ್ಗೆ ಡಿಚ್ಚಿ ಕೊಟ್ಟಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಸದಾನಂದ ಗೌಡರು ಹೀಗೆ ರೊಚ್ಚಿಗೇಳೋಕೆ ಆ ಮೂವರು ಬಿಜೆಪಿ ನಾಯಕರ ರಣತಂತ್ರ ಅಡಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಯಾರು ಆ ಮೂವರು ಬಿಜೆಪಿ ನಾಯಕರು ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸದಾನಂದ ಗೌಡರು ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸುತ್ತಿದ್ದಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರೋದಾದ್ರೂ ಯಾರು ಅನ್ನೋದನ್ನ ನೀವು ನೋಡ್ಲೇಬೇಕು. ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಕಳೆದೊಂದು ದಶಕದಿಂದ ಬಿಜೆಪಿ ಭದ್ರಕೋಟೆಯಾಗಿ ಮಾರ್ಪಟ್ಟಿದೆ. ಇಲ್ಲಿ ಬಿಜೆಪಿಯಿಂದ ಯಾರೇ ನಿಂತರೂ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರಗಳಿವೆ. ಹೀಗಾಗಿ ಸದಾನಂದ ಗೌಡರು ರಾಜಕೀಯ ನಿವೃತ್ತಿ ಘೋಷಿಸುತ್ತಿದ್ದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಮಾಜಿ ಶಾಸಕ ಸಿ.ಟಿ. ರವಿ ಇಲ್ಲಿಂದ ಸ್ಪರ್ಧೆಗೆ ರೆಡಿಯಾಗುತ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ 13 ಬಿಜೆಪಿ ಸಂಸದರ ಪೈಕಿ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ನೀಡೋದಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯಲ್ಲಿ ಸುಲಭವಾಗಿ ಗೆಲ್ಲಬಹುದಾದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಮಾಜಿ ಶಾಸಕ ಸಿ.ಟಿ. ರವಿ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸೇರಿ ಹಲವರು ಆಕಾಂಕ್ಷಿಗಳು ಕಣ್ಣಿಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದಾದ್ರೆ ಸಿ.ಟಿ. ರವಿ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ. ಒಂದು ವೇಳೆ ಶೋಭಾ ಕರಂದ್ಲಾಜೆ ಸ್ವಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಶಾಸಕ ಸಿ.ಟಿ. ರವಿ ಸ್ಪರ್ಧಿಸುವ ಬಯಕೆ ಹೊಂದಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ತಮ್ಮ ದಾರಿ ಸುಲಭ ಮಾಡಿಕೊಳ್ಳೋದಕ್ಕಾಗಿಯೇ ಹೈಕಮಾಂಡ್ ಬಳಿ ದಾಳ ಹೊರಡಿಸಿ ಡಿ.ವಿ. ಸದಾನಂದ ಗೌಡರು ಸ್ವಯಂ ರಾಜಕೀಯ ನಿವೃತ್ತಿ ಘೋಷಿಸುವಂತೆ ಮಾಡಿದ್ದಾರೆ ಅನ್ನೋ ಮಾತುಗಳು ಹರಿದಾಡುತ್ತಿವೆ. ಇದು ಗೊತ್ತಾಗಿದ್ದೇ ತಡ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ಶಾಸಕ ಸಿ.ಎನ್. ಅಶ್ವಥ್ ನಾರಾಯಣ್ ಅವರು ಸದಾನಂದ ಗೌಡರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಈ ಸಂದರ್ಭದಲ್ಲಿ ನೀವು ರಾಜಕೀಯ ನಿವೃತ್ತಿ ಘೋಷಿಸುವುದು ಸೂಕ್ತವಲ್ಲ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ನೀವೇ ಸ್ಪರ್ಧಿಸಿ ಅಂತೇಳಿ ಸಲಹೆ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಜೊತೆಗೆ ಕ್ಷೇತ್ರದ ಕೆಲ ಪ್ರಮುಖ ನಾಯಕರೇ ಸದಾನಂದ ಗೌಡರನ್ನ ಮತ್ತೆ ಸ್ಪರ್ಧಿಸುವಂತೆ ಒತ್ತಾಯಿಸಿದ್ದಾರಂತೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆ ಖುದ್ದು ಸದಾನಂದ ಗೌಡ್ರೆ ಹೇಳಿಕೊಂಡಿದ್ರು. ಹೀಗಾಗಿ ಸದಾನಂದ ಗೌಡರು ಮತ್ತೆ ಸ್ಪರ್ಧಿಸುವ ಬಗ್ಗೆ ಮಾತುಗಳನ್ನಾಡ್ತಿದ್ದಾರೆ. ನಿಜ, ನಿನ್ನೆ ನಮ್ಮ ಹಿರಿಯ ನಾಯಕರುಗಳು ನನ್ನ ಮನೆ ಬಳಿ ಬಂದಿರುವಂತದ್ದು ಮತ್ತು ಉತ್ತರದಿಂದ ನೀವು ಸ್ಪರ್ಧೆ ಮಾಡಬೇಕು, ನಿಮ್ಮ ಅವಶ್ಯಕತೆ ಇದೆ ನಮಗೆ ಅಂತ ಹೇಳುವಂತ ಮಾತುಗಳನ್ನು ಹೇಳಿದ್ದು ನಿಜ. ಎಲ್ಲರೂ ಕೂಡ ನನಗೆ ದಿನನಿತ್ಯ ಫೋನ್ ಮಾಡಿ ಯಾಕೆ ಸರ್ ಹಿಂಗ್ ಮಾಡ್ತೀರಿ, ಯಾಕೆ ಸರ್ ಹಿಂಗ್ ಮಾಡ್ತೀರಿ ಅಂತ ನಾನು ಒತ್ತಡ ಮಾಡ್ತಾ ಇರುವಂತದ್ದು. ಎಲ್ಲರೂ ಬಂದು ದಿನದಿಂದ ಪದೇ ಪದೇ ನನಗೆ ಹಿಂಸೆ ಕೊಡ್ತಾ ಇರುವಂತದ್ದನ್ನು ನಾನು ಕಂಡಿದ್ದೇನೆ. ನೋಡೋಣ ಏನಾಗುತ್ತೆ ಅಂತ. ಗೌಡ್ರ ಬತ್ತಳಿಕೆಯಲ್ಲಿದೆಯಾ ಆಪ್ಷನ್ ಬಿ? ಸದ್ಯ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಮತ್ತು ಸಿ.ಟಿ. ರವಿ ಕಣ್ಣಿಟ್ಟಿದ್ದು ಅವರು ಬೆಂಗಳೂರು ರಾಜಕಾರಣಕ್ಕೆ ಎಂಟ್ರಿ ಆಗೋದು ರಾಜ್ಯ ಬಿಜೆಪಿಯಲ್ಲಿ ಕೆಲವರಿಗೆ ಸುತಾರಾಮ್ ಇಷ್ಟ ಇಲ್ಲ. ಹೀಗಾಗಿ ಅವರ ಸ್ಪರ್ಧೆಯನ್ನ ತಡೆಯಲು ಬಿಜೆಪಿ ಪಕ್ಷದಲ್ಲೇ ಒಂದು ಬಣ ಭಾರಿ ಪ್ರಯತ್ನವನ್ನ ನಡೆಸಿದೆ ಎನ್ನಲಾಗ್ತಿದೆ. ಇದರ ಒಂದು ಭಾಗವಾಗಿ ಸದಾನಂದ ಗೌಡರು ಯೂ ಟರ್ನ್ ತೆಗೆದುಕೊಳ್ಳುವಂತೆ ನೋಡಿಕೊಳ್ಳಲಾಗಿದೆ. ಇನ್ನ ಸದಾನಂದ ಗೌಡರಿಗೆ ಮಹಾ ವಯಸ್ಸಾಗೋಗಿದೆ ಅಂತ ಹೇಳೋಕ್ ಬರಲ್ಲ. ಪ್ರಧಾನಿ ಮೋದಿ ಅವರಿಗಿಂತ 3 ವರ್ಷ ಚಿಕ್ಕವರು. 73 ವರ್ಷದ ಪ್ರಧಾನಿ ಮೋದಿ ಅವರೇ 3ನೇ ಸಲ ಪ್ರೈಮ್ ಮಿನಿಸ್ಟರ್ ಆಗೋಕೆ ರೆಡಿಯಾಗಿರ್ಬೇಕಾದ್ರೆ 70 ವರ್ಷದ ಸದಾನಂದ ಗೌಡರು ರಾಜಕೀಯ ಸನ್ಯಾಸತ್ವ ತೆಗೆದುಕೊಳ್ಳೋದು ಎಷ್ಟು ಸರಿ? ಇನ್ನ ಸದಾನಂದ ಗೌಡರು ಇದೀಗ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಿಂತಿದ್ದು ಬಿಜೆಪಿ ಟಿಕೆಟ್ ಕೊಡ್ಲೇಬೇಕು ಅಂತೇಳಿ ಒತ್ತಾಯಿಸೋ ಸಾಧ್ಯತೆ ಇದೆ. ಇನ್ನ ಹೈಕಮಾಂಡ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಸದಾನಂದ ಗೌಡರ ಮುಂದೆ ಆಪ್ಷನ್ ಬಿ ಕೂಡ ಇದೆ. ಆ ಆಪ್ಷನ್ ಬಿ ಬೇರೆ ಯಾವುದೂ ಅಲ್ಲ, ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ನಿಂದ ಇದೇ ಕ್ಷೇತ್ರದ ಟಿಕೆಟ್ ಗಿಟ್ಟಿಸಿ ಅಖಾಡಕ್ಕಿಳಿಯೋದು. ಇದು ಸದಾನಂದ ಗೌಡರ ಕಟ್ಟಕಡೆಯ ಆಪ್ಷನ್ ಆಗಿದ್ದು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಸದಾನಂದ ಗೌಡರು ಇಂಥ ಭರ್ಜರಿ ಪ್ಲಾನ್
ಮಾಡಿದ್ದಾರೆ ಎನ್ನಲಾಗ್ತಿದೆ. ಇತ್ತ ಡಿಸಿಎಂ ಡಿಕೆಶಿ ಕೂಡ ಬ್ರಾಂಡ್ ಬೆಂಗಳೂರು ಕನಸು ಕಟ್ಟಿದ್ದಾರೆ. ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಎಂಪಿ ಸೀಟುಗಳನ್ನು ಗೆಲ್ಲಿಸಿಕೊಡೋದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಾಮಿಸ್ ಮಾಡಿದ್ದಾರೆ. ಹೀಗಾಗಿ ಸದಾನಂದ ಗೌಡರಿಗೆ ಗಾಳ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಬಿಜೆಪಿ ಭದ್ರಕೋಟೆಯಾಗಿರೋ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮತ್ತೆ ಕಾಂಗ್ರೆಸ್ ಕೈವಶವಾಗೋದು ಗ್ಯಾರಂಟಿ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.